ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಬುಧವಾರ ಹಮ್ಮಿಕೊಳ್ಳಲಾದ ಹಸಿವು ಮುಕ್ತ ದಿನಾಚರಣೆಯನ್ನು ನಗರಸಭೆ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಲಕ್ಷಾಂತರ ಜನ ಇಂದು ಒಂದು ಹೊತ್ತು ಊಟಕ್ಕಿಲ್ಲದವರು ನಮ್ಮ ದೇಶದಲ್ಲಿದ್ದಾರೆ. ಇಂತಹವರ ಹಸಿವು ನೀಗಿಸುವುದು ಬಹಳ ದೊಡ್ಡ ಪುಣ್ಯದ ಕೆಲಸ. ಅಂತಹ ಸಮಾಜಮುಖಿ ಕಾರ್ಯವನ್ನು ಮಲಬಾರ್ ಗೋಲ್ಡ್ ಮಾಡುತ್ತಿರುವುದು ಮಾದರಿ ಎನಿಸಿದೆ ಎಂದರು. ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ಬಹಳ ಖುಷಿಯಾಯಿತು. ಮಲಬಾರ್ ಸಂಸ್ಥೆಯವರು ನನ್ನನ್ನು ಇವತ್ತು ವೇದಿಕೆಗೆ ಕರೆದದಕ್ಕೆ ಇನ್ನಷ್ಟು ಸಂತೋಷ ಆಗಿದೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸೋಪ್ ಮತ್ತು ಮಾರ್ಜಕ ಮಾಜಿ ಅಧ್ಯಕ್ಷರಾದ ವರೇನಿಕಾ ಕರ್ನೆಲಿಯೋ, ಉಡುಪಿ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ, ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷರಾದ ನಿತ್ಯಾನಂದ ಒಳಕಾಡು, ಸಾಮಾಜಿಕ ಸೇವಕರಾದ ಜಹೀರ್ ಅಹಮದ್ ಬೆಳಪು ಶುಭ ಕೋರಿದರು. ಮನೆಯಲ್ಲಿ ತಿಂದಾಗೆ ಆಗ್ತದೆ. ಇವತ್ತು ಏನು ಇದು ಕೊಟ್ಟಿದ್ದಾರೆ, ಏನು ಪಲಾವ್, ನಿನ್ನೆ ದೋಸೆ, ಮೊನ್ನೆ ಉಪ್ಪಿಟ್ಟು, ಅದರ ಹಿಂದೆ ಇಡ್ಲಿ, ಹೀಗೆ ದಿನನಿತ್ಯ ನಾನಾ ರೀತಿಯ ಒಂದು ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಕೂಡ ಅವರು ಕೊಡ್ತಾರೆ. ಅದು ಕೂಡ ಮಳೆ ಗಾಳಿ ಲೆಕ್ಕಿಸದೆ ಅವರನ್ನು ತರುವಂಥದ್ದು ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಈ ಹೇಳಿದಾಗೆ ಅವರಿಗೆ ಸಮಯಕ್ಕೆ ಸಂದರ್ಭ ಕೊಟ್ಟರೆ ಮಾತ್ರ ಅವರು ನಿಲ್ತಾರೆ, ಇಲ್ಲದ್ರೆ ನಿಲ್ಲುವುದಿಲ್ಲ. ಇದಕ್ಕಿಂತ ಮನಮುಟ್ಟುವ ಕಾರ್ಯಕ್ರಮ ಅಥವಾ ಒಳ್ಳೆಯ ಕಾರ್ಯಕ್ರಮ ಬೇರೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾನು ಯಾವತ್ತೂ ಅನಿಸೋದು, ರಕ್ತದಾನ ಮಾಡೋದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂಥ ರಕ್ತವನ್ನು ಕೊಡುವಂಥದ್ದು, ಅದಕ್ಕೊಂದು ಮನಸ್ಸು ಇರಬೇಕು, ಒಂದು ಧೈರ್ಯ ಇರಬೇಕು. ರಕ್ತದಾನ ಮಾಡುವಂಥದ್ದು ಶ್ರೇಷ್ಠ ಅಂತ. ಅದಕ್ಕೆ ಪ್ಯಾರಲಲ್ ಆಗಿ ಅನ್ನದಾನ ಮಾಡುವಂಥದ್ದು ಕೂಡ ಅಷ್ಟೇ ಶ್ರೇಷ್ಠ. ಯಾಕಂತ ಹೇಳಿದರೆ ಈಗಾಗಲೇ ಮಾತನಾಡಿದ್ರು, ಹಸಿವು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಇದೆ. ಇಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಬಹಳ ಪ್ರಬಲವಾಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹೋದರೆ ಮತ್ತು ಉತ್ತರ ಭಾರತದ ಕೆಲವು ಜಿಲ್ಲೆಗಳಿಗೆ, ಹಳ್ಳಿಗಳಿಗೆ ಹೋದರೆ ಇದರ ಪರಿಣಾಮ ಬಹಳಷ್ಟು ಕಂಡು ಬರ್ತದೆ. ಮಕ್ಕಳಲ್ಲಿ ಮತ್ತು ಈ ಮಹಿಳೆಯರಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಕಂಡುಬಂದು ಆ ಮಕ್ಕಳಿಗೆ ಪೌಷ್ಟಿಕತೆ ಉಳ್ಳ ಆಹಾರ ದೊರಕದೆ ಅವರ ಬುದ್ಧಿಮತ್ತೆ ಎಷ್ಟು ಕಡಿಮೆಯಾಗಿದೆ, ವಿದ್ಯಾಭ್ಯಾಸಕ್ಕೆ ಎಷ್ಟು ತೊಡಕಾಗಿದೆ ಎಂಬುದು ಈ ಪ್ರಪಂಚದ ಒಂದು ಸರ್ವೆಯಿಂದಾಗಿ ಗೊತ್ತಾಗಿದ್ದು. ಮಲಬಾರ್ ಗೋಲ್ಡ್ ಉಡುಪಿ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಲಬಾರ್ ಗೋಲ್ಡ್ ಚಾರಿಟೇಬಲ್ ಟ್ರಸ್ಟ್ನ ಸಮಾಜಮುಖಿ ಕಾರ್ಯವನ್ನು ವಿವರಿಸಿದರು. ವಿದ್ಯಾ ಸರಸ್ವತಿ ಅವರು ಹಸಿವಿನ ಬಗ್ಗೆ ಪೂರಕವಾಗಿ ಮಾತನಾಡಿದರು. ಆಹಾರ ಪೊಟ್ಟಣಗಳನ್ನು ದಾನವಾಗಿ ನೀಡಿದ ದಾನಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಶಾಖಾ ವ್ಯವಸ್ಥಾಪಕ ಮುಸ್ತಫಾ, ಗುರುರಾಜ್, ಸಂದೀಪ್ ಸಪಾಳ್ಯ, ಮಾರುಕಟ್ಟೆ ವ್ಯವಸ್ಥಾಪಕ ತನ್ಜಿಮ್ ಶಿರ್ವಾ, ವಿಘ್ನೇಶ್, ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು.